ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರ್ಪು. ದೇಶದಲ್ಲಿ ಏನಾದರೂ ರಾಡಿ ಎಬ್ಬಿಸ್ಬಿಡೋದು. 8,000 ಕೋಟಿ ರೂಪಾಯಿಯ ವಿಮಾನ ಇದೆ, ಅದನ್ನು ಹತ್ತಿ ಯಾವುದಾದ್ರು ವಿದೇಶಕ್ಕೆ ಹಾರಿಬಿಡೋದು. ಮಣಿಪುರದಲ್ಲಿ ಬೆಂಕಿ ಬಿದ್ದಿದ್ರು ಆರಾಮಾಗಿ ವಿದೇಶಕ್ಕೆ ಹಾರಿಬಿಡೋದು. ದೇಶದಲ್ಲಿ ಏನೆಲ್ಲ ನಡೀತಿದ್ರು ವಿದೇಶಕ್ಕೆ ಹಾರಿಬಿಡೋದು. ಈ ಬಾರಿ ಅದೇ ಕೆಲಸವನ್ನು ನಮ್ಮ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇಲ್ಲಿ ವಕ್ಫ್ ವಿಚಾರವಾಗಿ ರಾಡಿ ಎಬ್ಬಿಸಿ ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ರೀತಿಯ ಆತಂಕ ಮೂಡಿಸಿ ಆರಾಮಾಗಿ ಫ್ಲೈಟ್ ಹತ್ತಿಬಿಟ್ರು. ಫ್ಲೈಟ್ ಹತ್ತಿ ಹೋಗ್ತಾ ಇರೋದು ಎಲ್ಲಿಗೆ? ಸಾಬ್ರ ದೇಶಕ್ಕೆ, ಸೌದಿ ಅರೇಬಿಯಾಗೆ ಹೋಗಿದ್ದಾರೆ ಇವತ್ತು. ಸೊ ಹಾಗಾದರೆ ಸೌದಿ ಅರೇಬಿಯಾದಲ್ಲಿ ಸೌದಿ ಪ್ರಿನ್ಸ್ ಸಲ್ಮಾನ್ ಏನಿದ್ದಾರೆ, ಅವರೇನಾದರೂ ವಕ್ಫ್ ವಿಚಾರವಾಗಿ ಭಾರತದಲ್ಲಿ ನಡೀತಾ ಇರುವ ಘಟನಾವಳಿಗಳು ಅಥವಾ ಬೆಳವಣಿಗೆಗಳ ಬಗ್ಗೆ ಮೋದಿಯವರನ್ನು ಪ್ರಶ್ನೆ ಮಾಡ್ತಾರಾ, ಪ್ರೆಷರ್ ಹಾಕ್ತಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಎದ್ದು ಬರ್ತಾ ಇದೆ. ಇದೇ ಪ್ರಶ್ನೆಯನ್ನು ಕೆಲವು ಪತ್ರಿಕೆಗಳು ಸಹ ಕೇಳಿದ್ವು ಭಾರತದ ಕೆಲವು ಅಧಿಕಾರಿಗಳನ್ನು. ಅವರು ಇಲ್ಲ 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 ಆ ವಿಚಾರನೇ ಪ್ರಸ್ತಾಪಕ್ಕೆ ಇಲ್ಲ, ಅದು ಯಾರು ಹೇಳಿದ್ರು ನಿಮಗೆ, ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಯೋಜನೆ ಇಲ್ಲ, ಅದು ಬರೋದೇ ಇಲ್ಲ ವಿಚಾರ ಚರ್ಚೆಗೆ ಅಂತ ಹೇಳಿದ್ರು. ಆದರೆ ಸೌದಿ ಪ್ರಿನ್ಸ್ ಆ ಪ್ರಶ್ನೆಯನ್ನು ಮೋದಿ ಮುಂದೆ ಎತ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆನೇ. ಈಗ ಕಳೆದ ಬಾರಿ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾಗೆ ಹೋಗಿದ್ದು 2023ರಲ್ಲಿ. ಆಗ ನುಪುರ್ ಶರ್ಮಾ ಅನ್ನುವಂತಹ ಒಂದು BJPಯ ಮುತ್ತು ರತ್ನ ಪ್ರವಾದಿ ಮೊಹಮ್ಮದರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇಡೀ ವಿಶ್ವದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಸೌದಿ ಅರೇಬಿಯಾಗೆ ಹೋಗಬೇಕಾಗಿತ್ತು ನರೇಂದ್ರ ಮೋದಿಯವರು. ಅಲ್ಲಿಂದ ಕೂಡ ಬೆದರಿಕೆಗಳು ಬಂತು. ಬೆದರಿಕೆಗಳಿಗೆ ಏನಾದರೂ ಒಂದು ಮುಲಾಮ್ ಹಚ್ಚಬೇಕಲ್ಲ, ಮುಲಾಮ್ ಹಚ್ಚಬೇಕು ಅನ್ನೋ ಕಾರಣಕ್ಕಾಗಿ ನುಪುರ್ ಶರ್ಮಾನ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು. ಆ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮೂಲಕ ನಾವು ಕ್ರಮ ಕೈಗೊಂಡಿದ್ದೀವಿ, ಇದನ್ನು ಸಹಿಸ್ಕೊಳ್ಳೋದಿಲ್ಲ ನಾವು ಅಂತ ಹೇಳಿ ಆ ನಂತರ ಫ್ಲೈಟ್ ಹತ್ತಿ ಸೌದಿಗೆ ಹೋದರು. ಬೆದರಿಕೆ ಅಂತ ಹೇಳೋದ್ನಲ್ಲ ನಾನು, ಅದೇನು ಭಾರತದ ಜೊತೆ ರಾಜತಾಂತ್ರಿಕ ಬೆದರಿಕೆ ಅಲ್ಲ, ಭಾರತದ ಜನರಿಗೆ ಏನಾದರೂ ಸಮಸ್ಯೆ ಆಗುವಂತಹ ಬೆದರಿಕೆ ಅಲ್ಲ, ಆಯಿಲ್ ವಿಚಾರವಾಗಿ ಇಡೀ ದೇಶಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಬೆದರಿಕೆ ಅಲ್ಲ, ಅಂಬಾನಿ ಅದಾನಿ ಬಿಸ್ನೆಸ್ಗಳನ್ನು ನಾವು ಟಚ್ ಮಾಡ್ತೀವಿ ಇಲ್ಲಿ ಅಂತ ಹಾಕಿದ್ದ ಬೆದರಿಕೆ ಅದು. ಆ ಕಾರಣಕ್ಕಾಗಿಯೇ ಅಂಬಾನಿ ಅದಾನಿಗೆ ಎಲ್ಲಿ ನಷ್ಟ ಆಗೋಗುತ್ತೋ ಅಂತ ತರಾತುರಿಯಲ್ಲಿ ನುಪುರ್ ಶರ್ಮಾಗೆ ಮಹಾತಾಯಿ ನೀನು ರಾಜೀನಾಮೆ ಕೊಡಮ್ಮ, ಇಲ್ಲಿ ನಮ್ಮ ಪಕ್ಷದಲ್ಲೇ ಇರಬೇಡ, ನಿನಗೆ ಬೇಕಾದರೆ ಎಲ್ಲ ರೀತಿಯಾದಂತಹ ಸಪೋರ್ಟ್ ಬೇರೆ ರೀತಿಯಲ್ಲಿ ಮಾಡ್ತೀವಿ, ಹಿಂಬಾಗಿಲಿಂದ ಸಪೋರ್ಟ್ ಮಾಡ್ತೀವಿ, ಒಳ್ಳೆ ಕೆಲಸನೇ ಮಾಡಿದೆ ನೀನು, ನಿನಗೆ ಸಾಕಷ್ಟು ದುಡ್ಡು ರಕ್ಷಣೆ ಎಲ್ಲ ಕೊಡ್ತೀವಿ ಅಂತ ಹೇಳಿ ಆ ಅಮ್ಮನ ಕೈಯಲ್ಲಿ ಪಾಪ ರಾಜೀನಾಮೆ ಕೊಡಿಸಿ ಆಮೇಲೆ ಫ್ಲೈಟ್ ಹತ್ತಿದ್ರು. ಸೊ ಬೆದರಿಕೆ ಅಂದ ತಕ್ಷಣ ಮೋದಿಯವರು ಕ್ರಮ ಕೈಗೊಂಡ್ರು ಅಂದ ತಕ್ಷಣ ದೇಶದ ಹಿತಕ್ಕಾಗಿ ಅಂತಲ್ಲ, ಅಂಬಾನಿ ಅದಾನಿ ಅವರ ಹಿತಕ್ಕೆ ತೆಗೆದುಕೊಂಡಂತಹ ನಿರ್ಧಾರ. ಆದರೆ ಈ ಬಾರಿ ಆ ರೀತಿ ಏನಾದರೂ ನಡೆಯುತ್ತಾ? ಸೌದಿ ಪ್ರಿನ್ಸ್ ಸಲ್ಮಾನ್ ಅವರು ವಕ್ಫ್ ವಿಚಾರವಾಗಿ ಇಂಡಿಯಾದಲ್ಲಿ ಏನು ನಡೀತಾ ಇದೆ, ಮುಸ್ಲಿಮರಿಗೆ ಏನು ನಡೀತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಖಂಡಿತವಾಗ್ಲೂ ಕೇಳೋದಿಲ್ಲ. ಸೌದಿ ಪ್ರಿನ್ಸ್ ಮಾತ್ರ ಅಲ್ಲ, ಇಡೀ ಅರಬ್ ರಾಷ್ಟ್ರಗಳೇ ಒಂದು ರೀತಿ ಜಡ ಆಗೋಗ್ಬಿಟ್ಟಿದ್ದಾವೆ. ಅವುಗಳಿಗೆ ಈಗ ಬಿಸ್ನೆಸ್ ಮಾತ್ರ ಮುಖ್ಯ ಆಗಿರೋದು. ಹಣ ಬೇಕು, ಹಣ ಬೇಕು, ಹಣ ಬೇಕು ಅಷ್ಟೇ. ಇಲ್ಲದೆ ಹೋಗಿದ್ರೆ ತನ್ನ ಸೋದರ ರಕ್ತಗಳು ಅಲ್ಲಿ ನರಳುತ್ತಾ ಇದ್ದರೆ, ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ ಅವರು ದಿನ ಬೆಳಗಾದರೆ ನರಮೇಧಗಳನ್ನು ನಡೆಸ್ತಾ ಇದ್ದರೆ ಒಂದು ಕ್ರಮಕ್ಕಾದರೂ ಮುಂದಾಗ್ತಾ ಇದ್ರು. ನೋವೇ ಒಂದು ಅರಬ್ ರಾಷ್ಟ್ರ, ಅದರಲ್ಲೂ ಸೌದಿ ಅರೇಬಿಯಾ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟಾಗಿ ಕೂತಿದೆ. ಆ ರೀತಿ ತನ್ನ ರಕ್ತ ಹಂಚಿಕೊಂಡಿದ್ದಂತಹ ಜನಗಳೇ ಆ ರೀತಿ ನರಳುತ್ತಿರ್ಬೇಕಾದ್ರೆ ಸುಮ್ಮನೆ ಇರುವ ಸೌದಿ ಅರೇಬಿಯಾ ಭಾರತದಲ್ಲಿರುವ ಮುಸ್ಲಿಮರ ಕುರಿತಾಗಿ ವಕ್ಫ್ ಬೋರ್ಡ್ ವಿಚಾರವಾಗಿ ತನ್ನ ಆತಂಕವನ್ನು ವ್ಯಕ್ತಪಡಿಸಿ ಮೋದಿಯವರ ಮೇಲೆ ಪ್ರೆಷರ್ ಹಾಕುತ್ತಾ ಅಥವಾ ಮೋದಿಯವರನ್ನು ಪ್ರಶ್ನೆ ಮಾಡುತ್ತಾ ಅಂದರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವೇ ಇಲ್ಲ. BBC ಸಮೇತ ಸಾಕಷ್ಟು ಸುದ್ದಿ ಸಂಸ್ಥೆಗಳು ಈ ರೀತಿ ಚರ್ಚೆ ಆಗಬಹುದಾ ಅಂತ ಪ್ರಶ್ನೆ ಎತ್ತಿದ್ದಾರೆ. ಆಗುವುದಿಲ್ಲ. ಸೌದಿ ಪ್ರಿನ್ಸ್ ಅದರ ಬಗ್ಗೆ, ಮೊಹಮ್ಮದ್ ಬಿನ್ ಸಲ್ಮಾನ್ ಅದರ ಬಗ್ಗೆ ಮಾತನಾಡುವುದಿಲ್ಲ. ಅವ್ರಿಗೆ ಬಿಸ್ನೆಸ್ ಬೇಕಷ್ಟೇ. ನರೇಂದ್ರ ಮೋದಿಯವರು ಹೋಗ್ತಿರೋದು ಬಿಸ್ನೆಸ್ಗಾಗೇ.
ಅವರವರ ಹಿತಾಸಕ್ತಿಗಳನ್ನು ಅವ್ರು ಕಾಪಾಡ್ಕೊಳ್ತಿದ್ದಾರೆ ಹೊರತು ಯಾವ ದೇಶದಲ್ಲಿ ಯಾರು ಏನಾದರೂ ಅವ್ರಿಗೆ ಚಿಂತೆ ಇಲ್ಲ. ಅರಬ್ಬರಿಗೂ ಚಿಂತೆ ಇಲ್ಲ, ಈ ಕಡೆ ಭಾರತದ ಪ್ರಧಾನಮಂತ್ರಿಗಳಿಗೂ ಚಿಂತೆ ಇಲ್ಲ. ಹಾಗಾಗಿ ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡೋದು ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್, ಸ್ಟ್ರೈಟ್ ಫಾರ್ವರ್ಡ್ ಬಿಸ್ನೆಸ್ ಅಷ್ಟೇ. ವಕ್ಫ್ ಏನಿದ್ರು, ವಕ್ಫ್ ವಿಚಾರವಾಗಿ ಏನಿದ್ರು ಭಾರತದ ಮುಸ್ಲಿಮರು ಭಾರತೀಯರೇ ಹೋರಾಡಬೇಕೆ ಹೊರತು ಬೇರೆ ಯಾರದ್ದು ಸಹಾಯ ಅಥವಾ ಹಸ್ತಕ್ಷೇಪ ಇಲ್ಲಿ ಸಿಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.